ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಈ ರೀತಿಯಾಗಿ ಒಂದು ರಂಗೋಲಿನ ಬಿಟ್ಕೊಂಡಿದ್ದೀನಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಿಂದಿನ ದಿವಸನೇ ಪೂಜೆಗೆ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿರೋದ್ರಿಂದ ಇವತ್ತು ಸ್ವಲ್ಪ ಬೇಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡಿದ್ದೀವಿ. ಈ ರೀತಿಯಾಗಿತ್ತು ಇವತ್ತು ನಮ್ಮ ಮನೆಯ ಪೂಜೆ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇನ್ನು ರಾಯರ ಹತ್ರ ಅಂತೂ ತುಪ್ಪದ ದೀಪ ಕೂಡ ಹಚ್ಚಿದ್ವಿ. ತುಂಬ ಸಮಾಧಾನ ಅನಿಸ್ತು ಮನಸ್ಸಿಗೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಹೊನ್ನಾವರ ಹೊನ್ನೆನಟ್ಟಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನಾನು ತುಂಬ ಕ್ರೌಡ್ ಇತ್ತು, ನಾನು ಆ ರೀತಿಯಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಸರ್ ಇವಾಗೆಲ್ಲ ಡಂಪ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇನ್ನು ಈ ಲಿಕ್ವಿಡ್ ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇನ್ನು ಅದನ್ನು ನನ್ನ ಹತ್ರ ಬಾಕ್ಸ್ ಇತ್ತು ಅಂದ್ಬಿಟ್ಟು ಇದಕ್ಕೆ 100 ಲೀಟ್ರಷ್ಟು ಅದಕ್ಕೇ ಬಗ್ಸಿ ಇಟ್ಕೊಂಡಿದ್ದೆ ನಾನು. ಇನ್ನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅಂತೂ ಒಂದು 4 ಸ್ಪೂನಷ್ಟು ಹಾಕ್ತೀನಿ. ತುಂಬ ಚೆನ್ನಾಗಿ ಬಿಲ್ಟಷ್ಟು ನಿಮ್ಗೆ ಆಲ್ರೆಡಿ ಅದು ಕ್ಯಾಪ್ ತೋರಿಸ್ತಾ ಇದೆಯಲ್ಲ ಕಂಫರ್ಟು, ಅದರಲ್ಲಿ ಒಂದು 4 ಕ್ಯಾಪ್ ಹಾಕ್ತೀನಿ. ತುಂಬ ಚೆನ್ನಾಗಿ ಕೂಡ ಕೊಳೆ ಹೋಗುತ್ತೆ. ನಿಮಗೂ ಕೂಡ ಯಾರಾದರೂ ಬೇಕಿದ್ದರೆ ಮೀಶೋದಲ್ಲಿ ಸರ್ಚ್ ಮಾಡಿಬಿಟ್ಟು ತೊಗೊಳ್ಳಿ. ಇದು 5 ಲೀಟ್ರು ಕಂಫರ್ಟು, 5 ಲೀಟ್ರು ಲಿಕ್ವಿಡು ಎರಡೂ ಕೂಡ ಸೇರಿ 10 ಲೀಟ್ರು ಬಂದಿತ್ತು ನನಗೆ. ಇವಾಗೆಲ್ಲ ಬಟ್ಟೆ ಎಲ್ಲ ಮಿಷಿನ್ಗೆ ಲೋಡ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ಮಿಷಿನ್ಗೆಲ್ಲ ಹಾಕಿದ್ದೀನಿ. ಇವಾಗ ಸೆಟ್ ಕೂಡ ಮಾಡಿದ್ದೀನಿ. 1.5 ಅವರು ಡೈಲಿ ವಾಶ್ಗೆ ಇಟ್ಟಿದ್ದೀನಿ. ಇನ್ನು ಇದು ವಾಶ್ ಆಗೋದ್ರೊಳಗಡೆ ನನಗೆ ಬೇರೆ ಕೆಲಸಗಳು ಇರುತ್ತೆ, ಅದನ್ನು ಕೂಡ ಅಟ್ ಎ ಟೈಮ್ ಅದ್ರ ಜೊತೆ ಮಾಡ್ಕೊತಾ ಇರ್ತೀನಿ. ಇನ್ನು ಒಂದು ಬ್ಲೌಸ್ ಕಟ್ಟಿಂಗ್ ಇತ್ತು ಅಂದ್ಬಿಟ್ಟು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡಿ ಸೀರೆ ಜಿಗ್ಜಾಕ್ ಮಾಡಿ ಫಾಲ್ ಹಾಕಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಇನ್ನು ಫ್ರಂಟ್ ಬಂದುಬಿಟ್ಟು ಈ ರೀತಿಯಾಗಿ ಡೈಮಂಡ್ ಶೇಪಲ್ಲಿ ಹೇಳಿದ್ರು, ಈ ಥರ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಕ್ ಹುಕ್ ಇತ್ತು, ಇದು ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕಲ್ಲೂ ಕೂಡ ಅವರೊಂದು ಪಿಕ್ ಹಾಕಿದ್ರು ನನಗೆ ಇದೇ ಥರ ಬೇಕು ಅಂತ. ನಾನು ಅದನ್ನು ಸೈಡಲ್ಲಿ ಅಟ್ಯಾಚ್ ಮಾಡಿ ನನಗೆ ರೆಫರೆನ್ಸ್ಗೆ ಅಂತ ಹೇಳ್ಬಿಟ್ಟು ಅವ್ರು ಈ ರೀತಿಯಾಗಿ ಒಂದು ಫೋಟೋನ ಕಳಿಸಿದ್ರು. ಇದನ್ನು ನಾನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ರೀತಿಯಾಗಿ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿ ಕಸ್ಟಮರಿಗೆ ಕೊಟ್ಟೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಂಜೆ ಮೇಲೆ ಸ್ವಲ್ಪ ಸಾಂಬಾರು ಪುಡಿ ತೊಗೋಬೇಕಾಗಿತ್ತು. ಮನೆಯಲ್ಲಿ ಎಲ್ಲ ಥರ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಸರಿ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವಾಗೂ ನೋಡ್ತಾ ಇದ್ದೆ ರುಚಿಮಾ ಮಸಾಲ ಅಂತ. ಸರಿ ಅಲ್ಲೋಗಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿಂದ ನಾವು ಸಾಂಬಾರು ಪುಡಿ ತಂದಿದ್ದೀವಿ. ಬಿಸಿಬೇಳೆ ಬಾತ್ ಪೌಡರು, ಸಾಂಬಾರು ಪುಡಿ, ಇನ್ನು ಖಾರದ ಪುಡಿ, ಬಿಸಿಬೇಳೆ ಬಾತ್ ಪೌಡರು, ವಾಂಗಿಬಾತ್ ಪೌಡರು ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಏನೇ ತೊಗೊಂಡ್ರು 159 1 kgಗೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಬಿಸಿಬೇಳೆ ಬಾತ್ ಪೌಡರ್ ಕೂಡ ಅರ್ಧ kg, ವಾಂಗಿಬಾತ್ ಪೌಡರ್ ಕೂಡ ಅರ್ಧ kg ತೊಗೊಂಬಂದಿದ್ವಿ. ಇನ್ನು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡೂ ಕೂಡ ಅರ್ಧ kg ತೊಗೊಂಬಂದಿದ್ದೀವಿ. ಸಾರಿ 1 kg ತೊಗೊಂಬಂದಿವಿ. ಇದು ಮಾತ್ರ ಅರ್ಧ kg ತೊಗೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಸಾಂಬಾರು ಪುಡಿ ಕೂಡ ಟೇಸ್ಟು. ನೀವು ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಇನ್ಸ್ಟಾಗ್ರಾಮಲ್ಲೇ ಫೇಮಸ್ ಆಗಿದೆ. ಈ ನಡುವೆ ಅಂತೂ ರುಚಿಮಾ ಮಸಾಲ ಅಂತ ನಿಮ್ಗೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ. ಏನೇನು ರಿವ್ಯೂ ಏನಲ್ಲ, ನನಗೆ ಇಷ್ಟ ಆಯಿತು ಅಂತ ನಾನು ನಿಮಗೆ ಸಜೆಷನ್ ಮಾಡ್ತಾ ಇರೋದು ಅಷ್ಟೇ. ನಾನು ಕೂಡ ತೊಗೊಂಬಂದು ಟ್ರೈ ಮಾಡಿದ್ದು ಅಷ್ಟೇ. ಇನ್ನು ಸಾಂಬಾರು ಪುಡಿ ತೊಗೊಂಡ್ಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಂದು 21st ಬರ್ಡೇ ಇತ್ತು. ಸರಿ ಅವನಿಗೆ ಸೈಕಲ್ ಕೇಳ್ತಾನೆ ಇದ್ದ, ನಾನು ಕೊಡಿಸೇ ಇರಲಿಲ್ಲ, ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ನಾವೊಂದು ಸೈಕಲ್ ಶಾಪಿಗೆ ಬಂದಿದ್ದೀವಿ. ಇದು ನಿಯರ್ ಬೈ ಎಲ್ಲ ಇರೋದು ನಮ್ಮ ಮನೆ ಹತ್ರ. ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಈ ಅಂಗಡಿಲಿ ನೋಡಿದ್ವಿ. ನಮ್ಗೆ ಯಾಕೋ ಏನು ಅಷ್ಟೇನು ಇಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಅದರಲ್ಲೂ ಕೂಡ ಒಂದು 2-3ನ ತೆಗ್ಸಿ ಇಟ್ಟಿದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೆ ಪರ್ಟಿಕ್ಯುಲರಾಗಿ ಒಂದು ಬ್ಲೂ ಕಲರ್ ಸೈಕಲ್ಲೇ ಬೇಕಿತ್ತು ಅಂತ ಹೇಳ್ತಾ ಇದ್ದ. ಇನ್ನು ಅಲ್ಲೂ ಕೂಡ ತೊಗೊಳೋಣ ಅಂತ ಹೇಳ್ಬಿಟ್ಟು ಅಪ್ಪ ನಾನಿಬ್ಬರು ಹೋಗಿದ್ವಿ. ನಮಗಿಲ್ಲೊಂದು 2 ಇಷ್ಟ ಆಯಿತು. ಸರಿ ಇನ್ನು ಪಕ್ಕದಲ್ಲೇ ನಿಯರ್ ಬೈಲೇ ಇನ್ನೊಂದು ಶಾಪ್ ಇತ್ತು. ಸರಿ ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗನಿಗೆ ಇಚ್ಛೆ ಆಯಿತು ಅಂದ್ಬಿಟ್ಟು ಇಲ್ಲಿ ತೊಗೊಂಡ. ಇನ್ನು ಬೆಲ್ ಹಾಕಿಸ್ಕೊತಾ ಇದ್ದಾನೆ. ಇನ್ನು ಸೈಡಲ್ಲಿ ಇದನ್ನು ಕೂಡ ಹಾಕಿಸ್ಕೊತಾ ಇದ್ದಾನೆ. ನಿಲ್ಲಿಸ್ಲಿಕ್ಕೆ ಇರಲಿಲ್ಲ. ಇನ್ನು 4 ವೀಲ್ ಇದ್ದರೆ ಚೆನ್ನಾಗಿ ಓಡಿಸ್ಬೋದು, ಚಿಕ್ಕವನಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು 4 ವೀಲ್ ಇರೋದನ್ನ ತೊಗೊಂಡು ಅದನ್ನು ಕೂಡ ಫಿಟ್ಟಿಂಗ್ ಮಾಡಿಸ್ಕೊತಾ ಇದ್ದಾನೆ. ಇನ್ನು ಈ ರೀತಿಯಾಗಿ ನಾವು ಈ ಕಲರ್ನ ಸೈಕಲ್ನ ಬೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಸೈಕಲು. ಇನ್ನು ಮನೆಗೆ ತೊಗೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಮಕ್ಕಳು ಓಡಿಸ್ತಾ ಇದ್ದಾರೆ ಇಬ್ಬರೂ. ಅವರಿಗಂತೂ ಇಬ್ರಿಗೂ ತುಂಬ ಇಷ್ಟ ಆಯಿತು. ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ನೋಡಬೇಕು. ನನ್ನ ಮಕ್ಕಳು ಸ್ವಲ್ಪ ತೀಟೆ ಇದ್ದಾರೆ, ಹೆಂಗೆ
ಎಲ್ಲಿ ಯಾವಾಗ ಮುರಿದಾಕ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಸತಿ ಬಿದ್ದು ಬರ್ತಾರೆ ಅಂತಲೂ ಗೊತ್ತಿಲ್ಲ. ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಎಲ್ಲಾದರೂ ಒಂದು ಕಡೆ ಬಿದ್ದು ಬರ್ತಾರೆ. ನಿಮ್ಗೆ ಆಲ್ರೆಡಿ ನೋಡ್ತಾ ಇರ್ಬೋದು ಒಂದು ಗದ್ದನ. ನನ್ನ ಮಗ ಜಸ್ಟ್ ಇಲ್ಲಿ ಬಾಗಿಲಲ್ಲೇ ಬಿದ್ದುಬಿಟ್ಟು ಓಪನ್ ಮಾಡ್ಕೊಂಡಿದ್ದಾನೆ. ಓಪನ್ ಮಾಡಿಕೊಂಡು ತೋರಿಸ್ತೀವಿ ಹಾಸ್ಪಿಟ್ಲಿಗೆ, ಹಂಗಾಯಿತು ಆ ರೀತಿಯಾಗಿ. ಇನ್ನು ನೆಕ್ಸ್ಟು ಸಂಡೇ ಬಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಪೂಜೆ ಎಲ್ಲ ಇತ್ತು. ಸರಿ, ನನ್ನ ತಮ್ಮ ಗಾಡಿ ತೊಗೊಂಡಿದ್ದ, ಸರಿ 2 ಆಗುತ್ತೆ. ಇನ್ನು ನನ್ನ ಬರ್ತಡೇ ಕೂಡ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಬಂದಮೇಲೆ ಅಲ್ಲೇ ಹೋಟ್ಲಿಂದನೇ ನಾಷ್ಟ ತೊಗೊಂಬಂದಿದ್ದೆ ನನ್ನ ತಮ್ಮ. ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಇನ್ನು ಇಡ್ಲಿ, ಸಾಂಬಾರು, ಪಲಾವು ಎಲ್ಲ ತೊಗೊಂಬಂದಿದ್ದೆ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಈ ರೀತಿಯಾಗಿ ಇವತ್ತಿನ ದಿನ ಎಲ್ಲ ಟೈಮ್ ಎಲ್ಲ ಹಿಂಗೆ ಸ್ಪೆಂಡ್ ಮಾಡಿ ಹಿಂಗೆ ಕಳೆದ್ವಿ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿದ್ರು. ನಾನು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ, ಅದ್ರದ್ದು ಯಾವುದೇ ರೀತಿ ಕ್ಲಿಪ್ಪಿಂಗ್ ಇಲ್ಲ. ಇನ್ನು ದೇವಸ್ಥಾನದಲ್ಲೂ ಕೂಡ ಗಾಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ ನನ್ನ ತಮ್ಮ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಯಾವ ಥರ ಗಾಡಿ ಅಂತ ಹೇಳ್ಬಿಟ್ಟು. ಅಲ್ಲೆರಡು ಮುಂದೆ ಹೇಳ್ಕೊತವೆ. ಬಾಲಾಜಿನ ಮುಂದೆ ಕೂತವನೆ. ಇನ್ನು ಈ ರೀತಿಯಾಗಿ ಗಾಡಿನ ತೊಗೊಂಡಿದ್ದಾಗಿತ್ತು. ತುಂಬ ಚೆನ್ನಾಗಿದೆ ಗಾಡಿ ಕೂಡ. ಇನ್ನು ಗಾಡಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ರಿಟರ್ನ್ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ವಿ. ನಾ ಕೇಕ್ ಕಟಿಂಗ್ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಯಾರಾದರೂ ವಿಡಿಯೋನ ಲೈಕ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?